ನಮಸ್ಕಾರ ಸ್ನೇಹಿತರೆ, ಸುವಿಚಾರ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಭಾರತದ ಅದ್ಭುತವಾದ ಮಿಷನ್ ದಿವ್ಯಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. 11 ಮಾರ್ಚ್ 2024 ರಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಿಷನ್ ದಿವ್ಯಾಸ್ತ್ರದ ಯಶಸ್ಸನ್ನು ಇಡೀ ಲೋಕಕ್ಕೆ ಘೋಷಿಸಿದ್ದರು ಮತ್ತು DRDO ವಿಜ್ಞಾನಿಗಳನ್ನು ಅಭಿನಂದಿಸಿದ್ದರು. ಹಾಗಾದರೆ ಏನಿದು ಮಿಷನ್ ದಿವ್ಯಾಸ್ತ್ರ? ವೀಕ್ಷಕರೇ, ನಿಮಗೆ ಅಗ್ನಿ 5 ಕ್ಷಿಪಣಿ ಬಗ್ಗೆ ಮೊದಲು ತಿಳಿಸಬೇಕು. ಅಗ್ನಿ 5 ಕ್ಷಿಪಣಿಯು ನಮ್ಮ DRDO ತಯಾರಿಸಿದ ಖಂಡಾಂತರ ಕ್ಷಿಪಣಿ ಅಥವಾ ಇಂಟರ್ ಕಾಂಟಿನೆಂಟಲ್ ಬಲಾಸ್ಟಿಕ್ ಮಿಸೈಲ್. ಈ ಮಿಸೈಲ್ನ ರೇಂಜ್ ಬರೋಬ್ಬರಿ 5000 ದಿಂದ 8000 ಕಿಲೋಮೀಟರ್ ಇದೆ. ಅಂದರೆ ಇದು ಚೀನಾ ಹಾಗೂ ಯುರೋಪ್ ಅನ್ನು ಗುರಿಯಾಗಿಸುವ ಸಾಮರ್ಥ್ಯ ಹೊಂದಿದೆ. ಇದು ಅಣು ಬಾಂಬ್ ಅನ್ನು ಹೊತ್ತೊಯ್ಯಬಲ್ಲದು. ಈಗ ಇದೇ ಅಗ್ನಿ 5 ಕ್ಷಿಪಣಿಗೆ MIRV ತಂತ್ರಜ್ಞಾನ ಅಳವಡಿಸಲಾಗಿದೆ. MIRV ಎಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ-ಎಂಟ್ರಿ ವೆಹಿಕಲ್. ಇದು ಖಂಡಾಂತರ ಕ್ಷಿಪಣಿಗಳಲ್ಲಿ ಬಳಸಲಾಗುವ ಒಂದು ರೀತಿಯ ತಂತ್ರಜ್ಞಾನವಾಗಿದೆ. ಸಾಮಾನ್ಯವಾಗಿ ಖಂಡಾಂತರ ಕ್ಷಿಪಣಿಗಳಂತಹ ದೀರ್ಘ ಶ್ರೇಣಿಯ ಕ್ಷಿಪಣಿಗಳು ಅಥವಾ ICMBಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಎಂ ಎಂದರೆ ಮಲ್ಟಿಪಲ್ ಅಥವಾ ಬಹುವಾದುದು ಎಂದು. MIRV ಕ್ಷಿಪಣಿಗಳು ಬಹು ಸಿಡಿತಲೆಗಳನ್ನು ಒಯ್ಯುತ್ತವೆ. ಕೇವಲ ಒಂದಲ್ಲ, ಈ ಸಿಡಿತಲೆಗಳು ಕ್ಷಿಪಣಿಯ ಸ್ಫೋಟಕ ಪೇಲೋಡ್ಗಳು. ಅವುಗಳು ತಮ್ಮ ಗುರಿಯನ್ನು ತಲುಪಿದಾಗ ಹಾನಿಯನ್ನುಂಟು ಮಾಡುತ್ತವೆ. ಐ ಎಂದರೆ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ಅಥವಾ ಸ್ವತಂತ್ರವಾಗಿ ಗುರಿ ಛೇದಿಸಬಲ್ಲ ಸಾಮರ್ಥ್ಯ. MIRV ಕ್ಷಿಪಣಿಯಲ್ಲಿನ ಪ್ರತಿಯೊಂದು ಸಿಡಿತಲೆಯೂ ವಿಭಿನ್ನ ಗುರಿಯನ್ನು ಛೇದಿಸಬಲ್ಲದು. ಇದರರ್ಥ ಒಂದು ಕ್ಷಿಪಣಿಯು ವಿಶಾಲ ಪ್ರದೇಶದಲ್ಲಿ ಹರಡಿರುವ ಅನೇಕ ಗುರಿಗಳನ್ನು ಸಮರ್ಥವಾಗಿ ಹೊಡೆಯಬಹುದು. RV ಎಂದರೆ ರೀ-ಎಂಟ್ರಿ ವೆಹಿಕಲ್ ಅಥವಾ ಮರು ಪ್ರವೇಶದ ವಾಹನ. ಇದು ಉಡಾವಣೆಯಾದ ನಂತರ ಸಿಡಿತಲೆಯನ್ನು ಭೂಮಿಯ ವಾತಾವರಣಕ್ಕೆ ಹಿಂತಿರುಗಿಸುವ ಕ್ಷಿಪಣಿಯ ಭಾಗವನ್ನು ಸೂಚಿಸುತ್ತದೆ. ಸಿಡಿತಲೆಯನ್ನು ಈ ವಾಹನದಲ್ಲಿ ಇರಿಸಲಾಗಿದೆ ಮತ್ತು ವಾತಾವರಣಕ್ಕೆ ಮರು ಪ್ರವೇಶಿಸುವಾಗ ತೀವ್ರವಾದ ಶಾಖ ಮತ್ತು ಒತ್ತಡವನ್ನು ಸಹಿಸಲು ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ನೀವು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿದಾಗ MIRV ಕ್ಷಿಪಣಿಯು ಬಹು ಸಿಡಿತಲೆಗಳನ್ನು ಸಾಗಿಸಬಲ್ಲ ಕ್ಷಿಪಣಿಯಾಗಿದ್ದು, ಪ್ರತಿಯೊಂದು ಸ್ವತಂತ್ರವಾಗಿ ವಿಭಿನ್ನ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮಿಲಿಟರಿ ಕಾರ್ಯತಂತ್ರದಲ್ಲಿ ನಂಬಲಾಗದಷ್ಟು ಶಕ್ತಿಯನ್ನು ಮತ್ತು ಬಹುಮುಖ್ಯ ಶಸ್ತ್ರಾಸ್ತ್ರವನ್ನಾಗಿ ಮಾಡುತ್ತದೆ. ಏಕೆಂದರೆ ಒಂದೇ ಉಡಾವಣೆಯಲ್ಲಿ ಬಹು ಗುರಿಗಳನ್ನು ಸಮರ್ಥವಾಗಿ ನಾಶಪಡಿಸಬಹುದು. ಇದು ಗಮನಾರ್ಹ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಉಡಾಯಿಸಬೇಕಾದ ಕ್ಷಿಪಣಿಯ ಸಂಖ್ಯೆಯನ್ನು ಕಡಿಮೆಗೊಳಿಸುತ್ತದೆ. ಅಗ್ನಿ 5 ಕ್ಷಿಪಣಿಯು 4 ರಿಂದ 12 ಸಿಡಿತಲೆಗಳನ್ನು ಸಾಗಿಸಬಲ್ಲದು. ಅಂದರೆ 4 ರಿಂದ 12 ಗುರಿಗಳನ್ನು ನಾಶಪಡಿಸಬಹುದು. ಅದು ಒಂದೇ ಒಂದು ಕ್ಷಿಪಣಿಯ ಉಡಾವಣೆಯಿಂದ. ಈ ಅದ್ಭುತ ಯೋಜನೆಯ ನೇತೃತ್ವವನ್ನು ಶೀನಾ ರಾಣಿಯವರು ವಹಿಸಿಕೊಂಡಿದ್ದರು. ಇವರನ್ನು ಪ್ರೀತಿಯಿಂದ ದಿವ್ಯ ಪುತ್ರಿ ಎಂದು ಕರೆಯುತ್ತಾರೆ. ಈ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಮೊದಲು ತಯಾರಿಸಿದ್ದು ಮತ್ತು ಪರೀಕ್ಷಿಸಿದ್ದು ಅಮೆರಿಕನ್ನರು 1968 ರಲ್ಲಿ. ಇವರಲ್ಲದೆ ಚೀನಾ, ರಷ್ಯಾ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಇದನ್ನು ಹೊಂದಿದೆ. ಕೆಲವು ಮೂಲಗಳ ಪ್ರಕಾರ ಪಾಕಿಸ್ತಾನವು ಇದರ ಪ್ರಯೋಗ ಈ ಮೊದಲೇ ಮಾಡಿ ಕೈ ಸುಟ್ಟುಕೊಂಡಿತ್ತು. ಈಗ ಭಾರತ ಯಶಸ್ವಿಯಾಗಿರುವುದರಿಂದ ಅವರು ಪುನಃ ಪ್ರಯತ್ನಿಸಬಹುದು. ಅದೇನೇ ಆಗಲಿ, ನಮ್ಮ ಶತ್ರುಗಳ ಎದೆಯಲ್ಲಿ ನಡುಕವನ್ನುಂಟು ಮಾಡಲು ಇದು ಒಂದು ಸಾಕು. ನಮ್ಮ ಸೈನ್ಯಕ್ಕೆ ಇದರಿಂದ ಆನೆಬಲ ಬಂದಂತಾಗಿರುವುದಂತೂ ಸತ್ಯ. ನಮ್ಮ ವಿಜ್ಞಾನಿಗಳಿಗೊಂದು ಸಲ್ಯೂಟ್.
ಹೀಗೆಯೇ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿರಲಿ, ಇದರಿಂದ ನಮ್ಮ ದೇಶ ಶಕ್ತಿಶಾಲಿಯಾಗಲಿ ಎಂಬುದೇ ನಮ್ಮ ಹಾರೈಕೆ. ನೀವು ಇಂತಹುದೇ ಇಂಟರೆಸ್ಟಿಂಗ್ ವಿಷಯಗಳಲ್ಲಿ ನಿಮ್ಮ ನಾಲೆಡ್ಜ್ ಚೆಕ್ ಮಾಡಬೇಕೆನ್ನುವುದಾದರೆ ನಾನು ಒಂದು ಒಳ್ಳೆಯ ಮೊಬೈಲ್ ಅಪ್ಲಿಕೇಶನ್ ನಿಮಗೆ ರಿಕಮೆಂಡ್ ಮಾಡುತ್ತೇನೆ. ಇದರ ಹೆಸರು ಶೂಲಿನಿ ಎಐ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಳವಡಿಸಿ ನೀವು ಇಚ್ಛಿಸುವ ಟಾಪಿಕ್ ಮೇಲೆ ಕ್ವಿಜ್ ಅನ್ನು ಕೊಡುತ್ತದೆ. ಅಲ್ಲದೆ ನೀವು ಯಾವುದೇ ಪ್ಯಾರಾಗ್ರಾಫ್ನಿಂದ ಪ್ರಶ್ನೆಗಳನ್ನು ಅಂತ ತಯಾರಿಸಬೇಕೆಂದರೆ ನಿಮ್ಮ ಕ್ಯಾಮೆರಾ ಅಥವಾ ಪ್ಯಾರಾಗ್ರಾಫ್ ಅನ್ನು ಇನ್ಪುಟ್ ನೀಡಬಹುದು. ಇನ್ನು ಹಲವು ಫಂಕ್ಷನ್ಯಾಲಿಟಿ ಇದರಲ್ಲಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನಿಮಗೆಲ್ಲರಿಗೂ ಈ ಸಂಗತಿಗಳು ಪ್ರಯೋಜನಕಾರಿ ಆಗಬಹುದು ಅಂತ ಭಾವಿಸ್ತೇನೆ. ನಿಮಗೆ ತಿಳಿದಿರುವ ಇಂತಹುದೇ ವಿಚಾರಗಳನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನಿಮಗೆ ಈ ವಿಡಿಯೋ ಹೇಗೆನಿಸಿತು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಷ್ಟವಾಗಿದ್ದಲ್ಲಿ ಇದನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಗುಂಡಿಯನ್ನು ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದಿರುತ್ತೇವೆ. ಖುಷಿ ಹಾಗೂ ಆರೋಗ್ಯವಾಗಿರಿ ಎಂದು ನಮ್ಮ ಹಾರೈಕೆ. ಧನ್ಯವಾದಗಳು.